ಇವತ್ತಿನ ಕ್ಲಾಸನ್ನು ಮೋಟಿವೇಶನ್ನಿಂದ ಸ್ಟಾರ್ಟ್ ಮಾಡೋಣ. ಓದುವುದು ತುಂಬ ಕಠಿಣವೆನಿಸಬಹುದು ಮತ್ತು ಬೇಸರವೆನಿಸಬಹುದು. ಆದರೆ ಈಗ ಈ ಸಮಯದಲ್ಲಿ ಓದದಿದ್ದರೆ ಮುಂದೆ ಸಂಪೂರ್ಣ ಜೀವನವೇ ಕಠಿಣವೆನಿಸಬಹುದು. ಆಗ ಬೇರೆ ದಾರಿ ಇರುವುದಿಲ್ಲ. ಎಷ್ಟೇ ಕಷ್ಟವಾದರೂ ಈಗಲೇ ಇಷ್ಟಪಟ್ಟು ಓದೋಣ. ವಯಸ್ಸು ಮೀರಿದ ಮೇಲೆ ವ್ಯಥೆ ಪಡಬಾರದೆಂದರೆ ಪ್ರಯತ್ನವಂತೂ ಮಾಡಲೇಬೇಕು. ಸೊ ಈಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಇವತ್ತು ಕರ್ನಾಟಕದ ಭೂಗೋಳದ ಕೆಲವೊಂದು ಪ್ರಮುಖ ಅಂಶಗಳನ್ನು ನೋಡೋಣ. ನಾಳೆ ಮ್ಯಾಪ್ ಮುಖಾಂತರ ಕರ್ನಾಟಕ ಭೌಗೋಳಿಕ ವಿಭಾಗಗಳನ್ನು ತಿಳಿಸಿಕೊಡುತ್ತೇನೆ. ಈಗಾಗಲೇ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದಂತಹ ಪ್ರಶ್ನೆಗಳಿವು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆ ಯಾವುದು ಎಂದರೆ ಉತ್ತರ ಕನ್ನಡ ಜಿಲ್ಲೆ. ಅದೇ ರೀತಿ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆ ಎಂದರೆ ವಿಜಯಪುರ ಜಿಲ್ಲೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ನದಿಗಳನ್ನು ಮತ್ತು ಜಲಪಾತಗಳನ್ನು ಹೊಂದಿರುವ ಜಿಲ್ಲೆ ಉತ್ತರ ಕನ್ನಡ. ಇದಕ್ಕೊಂದು ನಿಕ್ ನೇಮ್ ಕೂಡ ಇದೆ, ಜಲಪಾತಗಳ ತವರೂರು ಎಂದು. ಅದೇ ರೀತಿಯಾಗಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಬೆಂಗಳೂರು. ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಕೊಡಗು. ಇನ್ನು ಭೌಗೋಳಿಕವಾಗಿ ಕರ್ನಾಟಕದ ವರ್ಗೀಕರಣ ನೋಡಬೇಕಪ್ಪ ಅಂತಂದರೆ ನಾಳೆ ಡೈಗ್ರಾಮ್ ಮುಖಾಂತರ ತಿಳಿಸಿಕೊಡ್ತೀನಿ. ಮೈದಾನ ಪ್ರದೇಶ ಒಂದು, ಪಶ್ಚಿಮ ಘಟ್ಟಗಳು ಮತ್ತು ಕರಾವಳಿ ಪ್ರದೇಶ. ಅದರಲ್ಲಿ ಮೈದಾನ ಪ್ರದೇಶದಲ್ಲಿ ಎರಡು ಭಾಗಗಳು ಕಂಡುಬರುತ್ತವೆ, ಉತ್ತರದ ಮೈದಾನ ಮತ್ತು ದಕ್ಷಿಣದ ಮೈದಾನ. ಇನ್ನು ಕರ್ನಾಟಕವನ್ನು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕವೆಂದು ವರ್ಗೀಕರಣಗೊಳಿಸುವ ಭೌಗೋಳಿಕ ಒಂದು ಪ್ರದೇಶ ಯಾವುದಪ್ಪ ಅಂತಂದರೆ ತುಂಗಭದ್ರಾ ನದಿ. ಅದೇ ರೀತಿ ಕರ್ನಾಟಕವನ್ನು ಆಡಳಿತ ದೃಷ್ಟಿಯಿಂದ 4 ಭಾಗಗಳಾಗಿ ಮಾಡಲಾಗಿದೆ. ಅವು ಯಾವುವೆಂದರೆ, ನಿಮಗೆ ಯಾವ ರೀತಿ ನೆನಪಿನಲ್ಲಿ ಉಳಿಯುತ್ತೋ ಆ ರೀತಿ ನೆನಪಿಟ್ಕೊಳ್ಳಿ. ಅಂದರೆ ಬೆಂಗಳೂರು ಆದ ತಕ್ಷಣ ಬೆಳಗಾವಿ, ಮೈಸೂರು, ಕಲಬುರಗಿ ಈ ಥರ ಕೂಡ ನೆನಪಿಟ್ಕೋಬೋದು. ಅವು ಯಾವ್ಯಾವೆಂದರೆ ಬೆಂಗಳೂರು ವಿಭಾಗ 1, ಕಲಬುರಗಿ ವಿಭಾಗ 1, ಮೈಸೂರು ವಿಭಾಗ ಮತ್ತು ಬೆಳಗಾವಿ ವಿಭಾಗ. ಇನ್ನು ಭಾರತದಲ್ಲಿ ಕರ್ನಾಟಕಕ್ಕೆ ಅದರದೇ ಆದಂತಹ ಕೆಲವೊಂದು ವೈಶಿಷ್ಟ್ಯಗಳಿವೆ. ಉದಾಹರಣೆಗೆ ಕರ್ನಾಟಕ ಪ್ರಸಿದ್ಧಿಯಾಗಿರುವುದು ಚಿನ್ನದ ಉತ್ಪಾದನೆಗೆ. ಅದಕ್ಕೆ ಕರ್ನಾಟಕವನ್ನು ಚಿನ್ನದ ನಾಡು ಎಂದು ಸಹ ಕರೆಯುತ್ತಾರೆ. ಜೊತೆಗೆ ಶ್ರೀಗಂಧ ಉತ್ಪಾದನೆಯಲ್ಲೂ ಕರ್ನಾಟಕ ಪ್ರಸಿದ್ಧಿ ಪಡೆದಿದೆ, ಹಾಗಾಗಿ ಶ್ರೀಗಂಧದ ನಾಡು ಎಂದು ಕರೆಯುತ್ತಾರೆ. ಜೊತೆಗೆ IT ಇನ್ಫಾರ್ಮೇಷನ್ ಟೆಕ್ನಾಲಜಿ ಅದಕ್ಕೂ ಕೂಡ ಕರ್ನಾಟಕ ಪ್ರಸಿದ್ಧಿಯಾಗಿದೆ. ಇದರ ಜೊತೆಗೆ ಕರ್ನಾಟಕದಲ್ಲಿನ ಪೆಟ್ರೋಲಿಯಂ ಶುದ್ಧೀಕರಣ ಕೇಂದ್ರ ಯಾವ ಜಿಲ್ಲೆಯಲ್ಲಿದೆ ಅಂತಂದರೆ ಮಂಗಳೂರಿನಲ್ಲಿದೆ. ಇದು ಈಗಾಗಲೇ SD ಎಕ್ಸಾಮ್ನಲ್ಲಿ ಕೇಳಿರೋ ಪ್ರಶ್ನೆ. ಇನ್ನು ಕರ್ನಾಟಕದಲ್ಲಿ ಮಣ್ಣು ಸಂಶೋಧನಾ ಕೇಂದ್ರ ಇರುವುದು ಬಳ್ಳಾರಿ ಜಿಲ್ಲೆಯಲ್ಲಿ. ಇನ್ನು ಭೌಗೋಳಿಕವಾಗಿ ಕರ್ನಾಟಕ ಎಂದರೆ ಕಪ್ಪು ಮಣ್ಣಿನ ನಾಡು, ಕರುನಾಡು ಇಲ್ಲ ಎತ್ತರವಾದ ಪ್ರದೇಶ ಎಂದು ಅರ್ಥ. ಇದರ ಹೆಚ್ಚಿನ ಮಾಹಿತಿಯನ್ನು ಕರ್ನಾಟಕದ ಇತಿಹಾಸ ಹೇಳುತ್ತಿರ್ತೀನಲ್ಲ ಆವಾಗ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ಇನ್ನು ಕರ್ನಾಟಕದ ನದಿಗಳನ್ನು 2 ಭಾಗವಾಗಿ ವಿಂಗಡಿಸಲಾಗುತ್ತದೆ. ಅದರಲ್ಲಿ 1 ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು, 2 ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಎಂದು ವಿಭಜಿಸಲಾಗುತ್ತದೆ. ಅವನ್ನು ಕೂಡ ಮ್ಯಾಪ್ ಮುಖಾಂತರ ಹೇಳಿಕೊಡ್ತೀನಿ. ಇನ್ನು ಭಾರತದ ಜನಸಂಖ್ಯೆಯಲ್ಲಿ ಕರ್ನಾಟಕದ ಸ್ಥಾನ 8ನೇ ಸ್ಥಾನ. ಎಂಟನೇ ಸ್ಥಾನದಲ್ಲಿ ಕರ್ನಾಟಕ ಕಂಡುಬರುತ್ತದೆ ಜನಸಂಖ್ಯೆಯಲ್ಲಿ. 8ನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯವಾಗಿದೆ ಕರ್ನಾಟಕ. ಇನ್ನು ಕರ್ನಾಟಕದ ಜನಸಾಂದ್ರತೆ ಪ್ರತಿ 1 ಚದರ ಕಿಲೋಮೀಟರ್ಗೆ 319 ಜನ ವಾಸಿಸುತ್ತಿದ್ದಾರೆ. ಇದನ್ನು ನೆನಪಿನಲ್ಲಿಟ್ಕೊಳ್ಳಿ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಲಿಂಗಾನುಪಾತ 973 ಜನ ಅಂತಂದರೆ 1000ಕ್ಕೆ 973 ಅಂತ ಇದು ಲಿಂಗಾನುಪಾತ.
ಅತಿ ಹೆಚ್ಚು ಜನಸಾಂದ್ರತೆ, ಅತಿ ಹೆಚ್ಚು ಲಿಂಗಾನುಪಾತ, ಅತಿ ಕಡಿಮೆ ಇವನ್ನು ಮುಂದಿನ ಕ್ಲಾಸ್ನಲ್ಲಿ ಹೇಳ್ತೀನಿ. ಒಮ್ಮೆ ಹೇಳಿದರೆ ತುಂಬ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಇನ್ನು ಭಾರತದ IT ರಾಜಧಾನಿ ಎಂದು ಬೆಂಗಳೂರನ್ನು ಕರೆಯುತ್ತಾರೆ. IT ಸಿಟಿ ಆಫ್ ಇಂಡಿಯಾ, ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ ಅಂತ ಕೂಡ ಕರೆಯುತ್ತಾರೆ. ಸೊ ಇವಿಷ್ಟು ಕೆಲವೊಂದು ವಿಶಿಷ್ಟಗಳು ಕರ್ನಾಟಕದ್ದು. ಇನ್ನು ಕರ್ನಾಟಕದ ಭೌಗೋಳಿಕ ವಿಭಾಗಗಳನ್ನು ನಾಳಿನ ಕ್ಲಾಸ್ನಲ್ಲಿ ಮ್ಯಾಪ್ ಡೈಗ್ರಾಮ್ ಮೂಲಕ ನಾಳೆ ತಿಳಿಸುತ್ತೇನೆ. ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಮತ್ತೆ ನಾಳೆ ಸಿಗೋಣ. ಬಾಯ್ ಬಾಯ್.